ತಮಿಳುನಾಡು ರಾಜಕಾರಣದಲ್ಲಿ ರಣರೋಚಕ ಟ್ವಿಸ್ಟ್ನಲ್ಲೇ ಟ್ವಿಸ್ಟ್ ಸಿಗ್ತಾ ಇದೆ. ಕೇರಳಕ್ಕೆ ವಿಮಾನ ಹತ್ತಲಿದ್ದಾರೆ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರು. ತಮಿಳುನಾಡು ರಾಜಕೀಯದಲ್ಲಿ ರಣರೋಚಕ ಟ್ವಿಸ್ಟ್. ತಮಿಳುನಾಡು ಗವರ್ನರ್ ಅರ್ಲೇಕರ್ ದಿಢೀರ್ ಕೇರಳಕ್ಕೆ. ತಮಿಳುನಾಡು ರಾಜಕೀಯದಲ್ಲಿ ಈಗ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡು ಗವರ್ನರ್ ಅರ್ಲೇಕರ್ ದಿಢೀರ್ ಅಂತ ಕೇರಳಕ್ಕೆ ಹೊರಟು ನಿಂತಿದ್ದಾರೆ. ಏನು ನಡೀತಾ ಇದೆ ಹಾಗಾದ್ರೆ? ಕೇರಳಕ್ಕೆ ವಿಮಾನ ಹತ್ತಲಿದ್ದಾರೆ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರು. ಅರ್ಲೇಕರ್ ಅವರಿದ್ದಾರಲ್ಲ, ಇವರು ಕೇರಳದ ಅಧಿಕೃತ ರಾಜ್ಯಪಾಲರು. ಸೊ ಇಲ್ಲಿ ತಮಿಳುನಾಡಿಗೆ ಅವರು ಉಸ್ತುವಾರಿ ರಾಜ್ಯಪಾಲರಾಗಿ ಬಂದಿದ್ರು. ಸೊ ಈಗ ನೋಡಿದ್ರೆ ಅವರು ಕೇರಳಕ್ಕೆ ಹೊರಟು ನಿಂತಿದ್ದಾರೆ. ಇಂದು ಸಂಜೆ 7:10 ಕೇರಳಕ್ಕೆ ವಾಪಸ್ ಆಗಲಿದ್ದಾರೆ ರಾಜ್ಯಪಾಲ ಅರ್ಲೇಕರ್. ಹೀಗಾಗಿ ಇವತ್ತು ಸಂಜೆ ವಿಜಯ್ ಜೊತೆ ರಾಜ್ಯಪಾಲರ ಭೇಟಿ ಅನುಮಾನ ಅಂತ ಹೇಳಲಾಗ್ತಾ ಇದೆ. ವಿಜಯ್ ಸಿಎಂ ಪಟ್ಟಾಭಿಷೇಕಕ್ಕೆ ಇವತ್ತೇ ಸಿಗೋದಿಲ್ವಾ ಹಾಗಾದ್ರೆ ಗ್ರೀನ್ ಸಿಗ್ನಲ್? ಟಿವಿಕೆಗೆ ವಿಸಿಕೆ ಬೆಂಬಲ ಪತ್ರ ಹಿಂದೆ ವಿಜಯ್ಗೆ ಸಿಗಬಹುದಾ? ವಿಸಿಕೆ ಬೆಂಬಲ ಪತ್ರ ಇದೆ, ವಿಜಯ್ಗೂ ಸಿಕ್ಕರು. ರಾಜ್ಯಪಾಲರ ಭೇಟಿ ಅನುಮಾನ. ಇವತ್ತೇ ವಿಸಿಕೆ ಬೆಂಬಲ ಪತ್ರ ಸಿಕ್ಕರೂ ಕೂಡ ರಾಜ್ಯಪಾಲರ ಭೇಟಿ ಅನುಮಾನ ಆಗುತ್ತೆ. ಇಷ್ಟೊತ್ತು ಟೈಮ್ ಕೊಟ್ಟರು, ಹೆಚ್ಚು ಕಡಿಮೆ ಇವತ್ತಿಗೆ 6 ದಿನ ಆಯಿತು. ಸೊ ಇದುವರೆಗೂ ಕೂಡ ಹಿಂಗೇ ಕಂಟಿನ್ಯೂ ಆಗ್ತಾ ಇದೆ. ನೋಡಿದ್ರೆ ಬಹುಮತ ಸಾಬೀತು ಮಾಡೋದಕ್ಕಾಗ್ತಾ ಇಲ್ಲ. ಈ ಇನ್ನೊಂದು ಪಕ್ಷ ಇದೆಯಲ್ಲ, ಇವ್ರು ನೋಡಿದ್ರೆ ವಿಸಿಕೆ ಅವರು, ಇವ್ರು ನೋಡಿದ್ರೆ ಬೇರೆ ಬೇರೆ ರೀತಿಯಾದಂಥ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸೊ ಅದೆಲ್ಲ ಸೆಟ್ ಆಗ್ತಾ ಇಲ್ಲ. ಸೊ ಈಗ ನೋಡಿದ್ರೆ ಬೆಂಬಲ ಕೊಡುವಂಥ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅವ್ರು ಬೆಂಬಲ ಕೊಟ್ಟರು ಕೂಡ ಈಗ ಉಸ್ತುವಾರಿ ರಾಜ್ಯಪಾಲರಾಗಿರುವಂಥ ಅರ್ಲೇಕರ್ ಅವರು 7:10 ಕೇರಳಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ವಿಮಾನದ ಮುಖೇನ. ಸೊ ಹಾಗಾಗಿ ಸಂಜೆ ವಿಜಯ್ ಜೊತೆ ರಾಜ್ಯಪಾಲರ ಭೇಟಿ ಬಹುತೇಕ ಅನುಮಾನನೇ. ಸಿಗಲ್ಲ. ಅವರು 7:10 ಅಂತ ಅಂದರೆ ಮುಗೀತು, 6 ಗಂಟೆ ಲಾಸ್ಟು ಅಂತ ಅನ್ಕೊಳ್ಳೋಣ. ವಿಸಿಕೆ ಇವತ್ತು ಬೆಂಬಲ ವ್ಯಕ್ತಪಡಿಸಿದ್ರು ಕೂಡ ವಿಜಯ್ಗೆ ರಾಜ್ಯಪಾಲರ ಭೇಟಿ ಸಿಗಲ್ಲ. ಅವ್ರು ಕೇರಳಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಹೋಗಿ ಅವ್ರನ್ನ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಸೊ ಇಷ್ಟು ದಿನ 3 ಬಾರಿ ಭೇಟಿ ಆದರು, ಬಟ್ ನೋಡಿದರೆ ಯಾವುದೂ ವರ್ಕೌಟ್ ಆಗಲಿಲ್ಲ. ಯಾರು ಕೂಡ ಬೆಂಬಲವನ್ನು ಕೊಡಲಿಲ್ಲ. 116 ಆಯಿತು, 118ಕ್ಕೆ ಇನ್ನೆರಡು ಬೇಕಾಗಿತ್ತು MLAಗಳು. ಬಟ್ ಅವ್ರು ನೋಡಿದರೆ ವಿಸಿಕೆನವರು ನಮಗೆ DCM ಸ್ಥಾನ ಬೇಕು, ಒಂದು ಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹಿಂಗಿದ್ದಾಗ ಅಲ್ಲಿ ಸ್ವಲ್ಪ ಇರಿಸು ಮುರುಸು ಆಗ್ತಾ ಇದೆ ವಿಜಯ್ ಅವರಿಗೆ. ಯಾಕೆ ಅಂತ ಅಂದರೆ ಇವ್ರು ಹೇಳ್ದಂಗೆ ಕೊಟ್ಬಿಟ್ರೆ ಇನ್ನುಳಿದಂಥ ಪಕ್ಷದವರು ಕೂಡ ಹಂಗೆ ಕೇಳ್ತಾರೆ. ಜೊತೆಗೆ 5 ಸ್ಥಾನಗಳನ್ನು ಇಟ್ಕೊಂಡು ಬೆಂಬಲ ಕೊಟ್ಟಿರುವಂಥ ಕಾಂಗ್ರೆಸ್ ಕೂಡ ಮತ್ತಿನ್ನು ಜಾಸ್ತಿ ಕೇಳುತ್ತೆ. ಸೊ ಹಾಗಾಗಿ ಇದೆಲ್ಲ ವರ್ಕೌಟ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ವಿಜಯ್ ಅವರು ನಿರಾಕರಿಸಿದರು. ಬಟ್ ನೋಡಿದರೆ ಈಗ ಬೆಂಬಲ ಬೇಕೇ ಬೇಕಲ್ವಾ? ಬೆಂಬಲ ಇಲ್ಲದೆ ಅಂತೂ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಭಾಳ ಕುತೂಹಲ ಇದೆ ಏನಾಗುತ್ತೆ ಅಂತ ಹೇಳಿ. ಇದ್ರ ಜೊತೆಗೆ ರಾಜ್ಯಪಾಲರು ಬೇರೆ ಕೇರಳಕ್ಕೆ ವಾಪಸ್ ಹೊರಟು ನಿಂತಿದ್ದಾರೆ. ಸೊ ಅಲ್ಲೂ ಬೇರೆ ಈಗ ಸರ್ಕಾರ ರಚನೆ ಆಗಬೇಕಲ್ಲ, ಕಾಂಗ್ರೆಸ್ ಸರ್ಕಾರ ರಚನೆ ಆಗಬೇಕು. ಸೊ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಟು ನಿಂತಿದ್ದಾರೆ. ಜೊತೆಗೆ ಇಲ್ಲಿ ಉಸ್ತುವಾರಿ ರಾಜ್ಯಪಾಲರವರು ಅರ್ಲೇಕರ್ ಅವರು. ಸೊ ಅವ್ರ ಕೆಲಸ ಏನಿತ್ತು ಅದನ್ನು ಮಾಡಿದ್ದಾರೆ. ಸೊ 2 ದಿನಗಳ ಕಾಲವೂ ಕೂಡ ನಿರಂತರವಾಗಿ 3 ಬಾರಿ ಹೋಗಿ ಭೇಟಿ ಮಾಡಿದರು ವಿಜಯ್ ಅವರು. ಕೇಳ್ತಾ ಇರೋದು ಒಂದೇ ರಾಜ್ಯಪಾಲರು, ಬಹುಮತಕ್ಕೆ ನಿಮ್ಮ ಹತ್ರ ಎಷ್ಟು ಸಂಖ್ಯಾಬಲ ಇದೆ ಅಂತ ಹೇಳಿ. ಬಟ್ ಸಂಖ್ಯಾಬಲ ರೀಚ್ ಆಗ್ತಾ ಇಲ್ವಲ್ಲ, 118 ರೀಚ್ ಆಗ್ತಾ ಇಲ್ಲ, ಅದು ಸಮಸ್ಯೆ ಆಗಿರೋದೀಗ. ಸೊ ಇದೆಲ್ಲದರ ನಡುವೆ ಏಕಾಏಕಿಯಾಗಿ ಈಗ ರಾಜ್ಯಪಾಲರು ಕೇರಳಕ್ಕೆ ಹೊರಟು ನಿಂತಿದ್ದಾರೆ. ಕೇರಳ ವಿಮಾನವನ್ನು ಹತ್ತಲಿದ್ದಾರೆ ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರು. ಸೊ 7:10 ಇಲ್ಲಿಂದ ವಿಮಾನ ಇದೆ. ಸೊ ಹೋಗ್ತಾರೆ. ಹೀಗಾಗಿ ಇವತ್ತು ಸಂಜೆ ವಿಜಯ್ ಜೊತೆ ರಾಜ್ಯಪಾಲರ ಭೇಟಿ ಇರಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಬಹಳಷ್ಟು ಕುತೂಹಲ ಇತ್ತು. ಇವತ್ತೇ ಎಲ್ಲ ಆಗಿ ಅವಕಾಶ ಕೇಳಿ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿ. ನಿನ್ನೆ ನೈಟ್ ಕೂಡ ಹಿಂಗೆ ಆಯಿತು.